ಮುದ್ದು ಸೊಸೆ ಧಾರಾವಾಹಿಯಲ್ಲಿ ವಿದ್ಯಾ ಪಾತ್ರದ ಮೂಲಕ ನಮ್ಮನ್ನೆಲ್ಲ ರಂಜಿಸ್ತಾ ಇದ್ದಾರೆ. ಪ್ರತಿಮಾ ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತನಾಡಿಸ್ತಾ ಹೋಗೋಣ. ಹಾಯ್ ಪ್ರತಿಮಾ, ಹೇಗಿದ್ದೀರಾ? ಹಾಯ್, ಸೂಪರ್. ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ. ಮದುವೆ ಆದ್ಮೇಲೆ ಕಳೆಯನ್ನೇ ಚೇಂಜ್ ಆಗೋಗಿದೆ. ಥ್ಯಾಂಕ್ ಯು. ಸೊ ಪಾತ್ರದ ಬಗ್ಗೆ ಈಗ ಒಂದು ಚೇಂಜ್ ಓವರ್ ಆಗಿದೆ. ತುಂಬಾ ಅಡುಗೆ ಕಲಿತಾ ಇದ್ದೀರಾ, ತುಂಬಾ ಸಾಕಷ್ಟು ಬದಲಾವಣೆಗಳಾಗಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಂದ್ರೆ ಗಂಡದ ಮನೆಗೆ ಬಂದ್ಮೇಲೆ ಫಸ್ಟ್ ನಾವು ಮುಂಚೆ ಇದ್ದಂಗೆ ಇರಕ್ಕಾಗಲ್ಲ. ಮುಂಚೆ ಇದ್ದಂಗೆ ಎಲ್ರ ಜೊತೆ ಅಂದ್ರೆ ಅಷ್ಟು ಬೆರೆಯಕ್ಕಾಗಲ್ಲ. ಇವ್ರಾಗ ಬರ್ತೆ ಇವ್ರೆ. ಸೊ ಓಕೆ, ಮುಂಚೆ ಥರ ಇರೋಕ್ಕಾಗಲ್ಲ. ಮತ್ತು ಗಂಡದ ಮನೆಗೆ ಬಂದಾಗ ಅಂದರೆ ಕೆಲವೊಂದು ಜವಾಬ್ದಾರಿಗಳು, ಅದೆಲ್ಲ ಕರ್ತವ್ಯಗಳು ಅದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಅಷ್ಟೇ. ಬಂದ್ಬಿಟ್ಟು ಇವ್ರು ಕಾಟ್ಲೆ ಕೊಡ್ತಾರಿಲ್ಲ ನಮಗೆ, ಅಷ್ಟೇ. ಓಕೆ, ಇವಾಗ ಭದ್ರೇಗೌಡ ನಿಮ್ಮ ಯಜಮಾನ್ರು ನಿಮ್ಮ ಮನೆಗೆ ಬಂದಿದ್ದಾರೆ, ಮಾವನ ಮನೆಗೆ ಬಂದಿದ್ದಾರೆ. ಸೊ ತುಂಬ ಶೂಟಿಂಗ್ ಮಜ್ವಾಗಿ ನಡೀತಾ ಇದೆ, ನಾವು ನೋಡ್ತಾ ಇದ್ದೀವಿ ತುಂಬ ಹೊತ್ತಿಂದ. ಸಖತ್ತಾಗಿದೆ. ಸೊ ನಿಮಗೆ ಹೆಂಗಿದೆ ಆ್ಯಕ್ಟ್ ಮಾಡೋಕ್ಕೆ? ಆ್ಯಕ್ಟ್ ಮಾಡೋಕ್ಕೆ ಅದು ನಮ್ಮ ಮನೆಗೆ ಬಂದಮೇಲೆ ಅಂತೂ ಇನ್ನೂ ಫುಲ್ ಎಂಜಾಯ್ ಮಾಡ್ಕೊಂಡು ಎಲ್ಲರೂ ಖುಷಿಯಾಗಿ ಎಲ್ಲರ ಹತ್ರ ಅಂದರೆ ಎಲ್ಲರನ್ನೂ ರೇಗಿಸ್ಕೊಂಡು ಇನ್ನೂ ಇಲ್ಲಿ ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ. ಇಲ್ಲಿ ಶೂಟಿಂಗ್ ಮಾಡಿದ್ರೆ ಸಖತ್ ಎಂಜಾಯ್ ಮಾಡ್ತಾ ಇದ್ದೀನಿ ನಾನಂತೂ. ಫಸ್ಟು ವಿದ್ಯಾಗೆ ಚಿಕ್ಕ ಹುಡುಗಿ ಭದ್ರೇಗೌಡಗೆ ಸೂಟ್ ಆಗಲ್ಲ ಆ ಥರದ ಮಾತುಗಳೆಲ್ಲ ಕೇಳಿ ಬಂದಿತ್ತು. ಸೊ ಈಗ ಮದುವೆ ಆದಮೇಲೆ ಜನ ನಿಮ್ಮನ್ನು ನೋಡೋ ರೀತಿನೇ ಬದಲಾಗಿದೆ. ಆ್ಯಂಡ್ ಮುದ್ದು ಸೊಸೆಗೆ ಒಳ್ಳೆ TRP ಕೂಡ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಅದು ಅವ್ರವ್ರ ಪ್ರಾಯನ ಅವ್ರು ಹೇಳ್ಕೊಂಡಿದ್ದಾರೆ. ಸೊ ನನಗೆ ಅದರಿಂದ ಏನು ನನಗೇನು ಹರ್ಟ್ ಆಗೋದು ಆ ಥರ ಏನೂ ಇಲ್ಲ. ಸೊ ಐ ಆಮ್ ಹ್ಯಾಪಿ. ಇವಾಗ ನೋಡಿ, ನಿಮ್ಗೊಂದು ಅಭಿಪ್ರಾಯ ಇರುತ್ತೆ ನಮ್ಮ ಬಗ್ಗೆ, ಈಗ ಜನಗಳಿಗೊಂದು ಅಭಿಪ್ರಾಯ ಇರುತ್ತೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಾನು ಅದೆಲ್ಲ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಬಟ್ ಇವಾಗ ಜನ ಎಲ್ಲರೂ ನನ್ನ ನೋಡಿ ಮುದ್ದು ಸೊಸೆ ವಿದ್ಯಾ ಅಂತ ಎಲ್ಲ ರೆಕಗ್ನೈಸ್ ಮಾಡ್ತಾರಲ್ಲ, ತುಂಬ ಖುಷಿ ಇದೆ ಅದು. ಮತ್ತೆ ಭದ್ರೇಗೌಡನ್ಗೆ ಯಾವಾಗ ಹೇಳ್ತೀರಾ ನಿಮ್ಮ ಓದೋ ಕನಸು, ಡಾಕ್ಟರ್ ಆಗೋ ಕನಸು ಎಲ್ಲಿಗೆ ಬಂತು ಅಂತ? ನಾನು ಅವ್ರಿಗೆ ಹೇಳಿದ್ದೀನಿ, ಡಾಕ್ಟರ್ ಆಗಬೇಕು, ಚೆನ್ನಾಗಿ ಓದಿ ಡಾಕ್ಟರ್ ಆಗ್ಬೇಕು ಅನ್ನೋ ದೊಡ್ಡ ಕನಸಿದೆ ಅಂತ ಹೇಳಿದ್ದೀನಿ. ಅವ್ರು ಏನು ಹೇಳಿದ್ದಾರೆ ಅಂದರೆ, ಇನ್ನು ನೋಡೋಣ ಮುಂದಕ್ಕೆ ಅಂತ ಹೇಳಿದ್ದಾರೆ. ನೋಡೋಣ, ಅವ್ರು ಮನ್ಸು ಮಾಡಿದ್ರೆ ಓದಿಸಿ ಡಾಕ್ಟ್ರು ಮಾಡಿದ್ರೆ ಖುಷಿ. ಎಸ್, ನಿಮಗೆ ಮತ್ತೆ ಭದ್ರೇಗೌಡನ ಕ್ವಾಟ್ಲೆ ಗೆಳೆಯರು ಬಂದಿದ್ದಾರೆ, ದೋಸ್ತಿಗಳು ಬಂದಿದ್ದಾರೆ ಬಿಗ್ ಬಾಸಿಂದ. ಧನು ಹನು ಬಂದಿದ್ದಾರೆ. ಸೊ ಆ್ಯಕ್ಟ್ ಮಾಡಿದ್ರೆ ಅವ್ರ ಜೊತೆ, ಅಥವಾ ಅವ್ರ ಜೊತೆಗಿನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಇಲ್ಲ, ಇನ್ನು ನಾನು ಮಾಡಿಲ್ಲ ಅವ್ರ ಜೊತೆ ಆ್ಯಕ್ಟ್. ಮೇ ಬಿ ಅವ್ರ ಜೊತೆ ಇಲ್ಲ ಅನ್ಸುತ್ತೆ ನಂದು. ನೋಡಿದ್ವಿ ಅಪ್ಪ. ನಮ್ಗೆ ಅಫ್ಕೋರ್ಸ್ ಹನುಮಂತ ಅವ್ರು ತುಂಬಾ ಇಷ್ಟ ನಮ್ಗೆ. ಮತ್ತೆ ನಮ್ಮ ಗೌಡ್ರ ಅಂದ್ರೆ ತುಂಬಾ ಇಷ್ಟ. ನೈಸ್. ನಿಮ್ಮ ತೆಲುಗು ಪ್ರಾಜೆಕ್ಟ್ ಹೆಂಗೆ ನಡೀತಾ ಇದೆ? ಅಲ್ಲಿ ಕೂಡ ಇಂಥದ್ದೇ ಒಂದು ಪಾತ್ರ ಮಾಡ್ತಾ ಇದ್ರಿ. ಸೊ ಅಲ್ಲಿ ಜನರ ಪ್ರೀತಿ ಹೆಂಗಿದೆ? ಮೊನ್ನೆ ಒಂದಿಷ್ಟು ವಿಡಿಯೋಸ್ ನೋಡ್ತಾ ಇದೆ. ಆ್ಯಂಡ್ BTS ಅಲ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರಿ. ಮತ್ತೊಂದು ಏನಾದರೂ ಒಪ್ಕೊಂಡ್ರೆ ತೆಲುಗು ಪ್ರಾಜೆಕ್ಟ್ನ? ಇಲ್ಲ, ಅದೇನಾಗಿತ್ತು ಅಂದರೆ, ನೀವು ತೆಲುಗುದು BTS ಹೇಳ್ತಾ ಇದ್ದೀರ ತಾನೇ, ಅದು ಫಸ್ಟು 2023 ನಾನು ಹೈದ್ರಾಬಾದಿಗೆ ಹೋದಾಗ ಅವಾಗ ಶೂಟ್ ಮಾಡಿದ್ದದು, ಫಸ್ಟ್ ಟೈಮ್ ಇನ್ ಹೈದ್ರಾಬಾದ್ ಅಂತ. ಆವಾಗಲೇ ಅಪ್ಲೋಡ್ ಮಾಡಬೇಕಿತ್ತು, ಬಟ್ ಆ ಕ್ಲಿಪ್ಸ್ ಎಲ್ಲ ಸಿಕ್ಕಿರಲಿಲ್ಲ ಅನ್ನೋ ಕಾರಣಕ್ಕೆ ಹಂಗೆ ಇಟ್ಟಿದ್ದೆ. ಬಟ್ ಇವಾಗ ಅಲ್ಲಂತೂ 1.5 year ಆಯಿತು ಸ್ಟಾರ್ಟ್ ಮಾಡಿ. ಅಲ್ಲಂತೂ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಜನ ಎಲ್ಲ ಅಂದರೆ ನಾನು ನೋಡಿದ ಕೂಡಲೇ ಶಿವಂಗಿ ಅಂತಾರೆ. ಅಲ್ಲಿ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಲ್ಲೂ. ನೈಸ್, ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ. ಹೀಗೆ ನಿಮ್ಮ ಮುದ್ದು ಸೊಸೆ ಪ್ರಯಾಣ ಈಗ 100 ಸಂಚಿಕೆ ಆಗಿದೆ, 1000 ಸಂಚಿಕೆ ಆಗಲಿ ಅಂತ ನಾನು ಆಶಿಸ್ತೀನಿ. ಆ 1000 ಸಂಚಿಕೆಗೂ ನಾವು ಬಂದು ಈ ಥರ ಇಂಟರ್ವ್ಯೂ ಮಾಡೋ ಥರ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಮದುವೆ ಆಗಿರುತ್ತೆ. ರಿಯಲ್ ಆಗಿ ಅಷ್ಟು ಬೇಗ ಮದುವೆ ಆಗ್ಬಿಡ್ತೀರಾ ಹಂಗಿದ್ರೆ? ಅಷ್ಟು ಬೇಗನಾ? ಮತ್ತೆ ಇನ್ನೊಂದು 5-6 ವರ್ಷ ನಡೆಯಲ್ವಾ? 5-6-7 ವರ್ಷನೇ ಅನ್ಕೊಳ್ಳೋಣ. ಅಷ್ಟರಲ್ಲಿ ಎಲ್ಲಿದ ಆಲ್ರೆಡಿ ಅಂದರೆ ಈ ಸೀರಿಯಲ್ ಮುಗಿಯೋ ಅಷ್ಟರಲ್ಲಿ ನಂಗೆ ತೆಲುಗು ಪ್ರೊಡ್ಯೂಸರ್ ಹೇಳಿದರು. ಏನು ಅಂದರೆ, ಸರ್ ಅದೇ ಸುಮ್ಮನೆ ಕೇಳಿದ್ದೆ ನಾನು, ಏನು ಮುಗಿಸ್ತೀರಾ ಏನು ಅಂತ ಕೇಳಿದಾಗ ಅವರು ನಮ್ಮ ಅಮ್ಮಂಗೆ ಹೇಳಿದರು ಒಂದು ಮಾತು, ಅದು ನೆನಪಾಯ್ತು, ಅದಕ್ಕೆ ಹೇಳಿದೆ. ಏನಿಲ್ಲ ಪ್ರತಿಮಾ ಅವರೇ, ನೀವು ಈ ಸೀರಿಯಲ್ ಮುಗಿಯೋಷ್ಟರಲ್ಲಿ ನಿಮಗೂ ಮದುವೆ ಆಗಿಬಿಟ್ಟಿರುತ್ತೆ ಅಂತ ಹೇಳಿದ್ರು. ಅದು ನೆನಪು ಬಂತು, ಅದಕ್ಕೆ ಹೇಳಿದೆ.
ಓಕೆ ಆಗ್ಲಿ ಅಂಡ್ ಮದ್ವೆನೂ ಆಗ್ಲಿ ರಿಯಲ್ ಲೈಫ್ ಅಲ್ಲಿ ಎಲ್ಲಾನು ಆಗ್ಲಿ ಸೀರಿಯಲ್ ಹಿಟ್ ಆಗ್ಲಿ ಸಿನಿಮಾಗೂ ಜೋಕ್ ಮಾಡಿದ್ದು ಎಲ್ಲ ಹುಡುಗರು ರೆಡಿ ಆಗ್ಬಿಟ್ರು ಈಗ. ಏನಿಲ್ಲಪ್ಪ ಸಿಂಗಲ್ ಲೈಫ್ ಬೆಸ್ಟ್. ಎಸ್ ಫೈನಲಿ ನಿಮ್ಗೆ ಏನಾದ್ರು ಒಂದು ಫ್ಯಾನ್ ಮೂಮೆಂಟ್ ಆಗಿರೋದು ಆ ಥರದ್ದು ಮುದ್ದು ಸೊಸೆ ರಿಲೀಸ್ ಆದ ಮೇಲೆ ಯಾವ ಥರ? ಆದ್ಮೇಲೆ ಅಯ್ಯೋ ತುಂಬ ಅಂದ್ರೆ ಅಂದ್ರೆ ಇದೆ ಬಟ್ ಈಗ ಸಡನ್ ಆಗಿ ಕೇಳಿದ್ರೆ ಅದು ನೆನಪಾಗ್ತಾ ಇಲ್ಲ. ನಿಮ್ಮ ಭದ್ರೇಗೌಡರು ಬಂದ್ರು ನಮ್ ಗೌಡ್ರು ಏನಮ್ಮಿ ನನ್ ಬಿಟ್ಟು ಇಂಟರ್ವ್ಯೂ ಕೊಡ್ತಿದ್ಯಾ? ನೀವಲ್ಲಿ ನಿಮ್ ಫ್ರೆಂಡ್ ಜೊತೆ ಹೋದ್ರಲ್ಲ ನನ್ನ ಮರ್ತ್ಬಿಟ್ಟು. ಏನೋ ನಮ್ಮವ್ರು ಉತ್ತರ ಕನ್ನಡದಿಂದ ದಕ್ಷಿಣ ಕನ್ನಡದಿಂದ ಬಂದವ್ರೆ ಅಂತ ಹೋದೆ ಅಷ್ಟೇ ಕಣಮ್ಮಿ. ಅದಕ್ಕೆ ನೀನ್ ನನ್ನೇ ಬಿಟ್ಟು ಬಂದ್ಬಿಡೋದೆ. ನನ್ ಬಿಟ್ಟೋಗಿದ್ರಿ ಅಲ್ಲಿ ನನ್ ಬಿಟ್ಟೋದ್ರಿ. ಎಲ್ರು ಮನ್ಲಿರ್ಬೇಕಲ್ವೇ? ಬಾರಿ ಇದ್ದೀರಾ. ಅದೇ ಯಾವಾಗ ಡಾಕ್ಟರ್ ಮಾಡ್ತೀರಾ ಅಂತ ಕೇಳ್ತಾ ಇದೀವಿ. ಈಗ ಮದ್ವೆಗ ಆಗಿದಾಳಲ್ವಾ, ಸೊ ಅದಾದ್ಮೇಲೆ ಕಳಿಸ್ತೀನಿ ಡಾಕ್ಟರ್ಗೆ. ಅವ್ರ ಮನೆಗ್ ಬಂದಿದೀವಿ ನಾವು. ಆಮೇಲೆ ಎಲ್ಲ ನಮ್ ಗೌಡ್ರು ಮಾಡಿಸ್ತೀರಲ್ಲ ನೋಡ್ಕೋತಾ ಇದಾರೆ ಇವ್ರ ಮನೇಲಿ ನಿಮ್ಮನ್ನ ಆ? ಚೆನ್ನಾಗಿ ನೋಡ್ಕೋತಾ ಇಲ್ವಂತ ಇವರು? ಚೆನ್ನಾಗಿ ನೋಡ್ಕೊತಾ ಇದಾರೆ. ಸಖತ್ತಾಗಿ ಅಡ್ಗೆ ಮಾಡ್ತಾರೆ, ಸಖತ್ತಾಗಿ ಕಾಫಿ ಮಾಡ್ತಾರೆ. ಫಿಶ್ ಎಲ್ಲ ಮಾಡಿ ನೋಡಿದ್ವಿ ನಾವೆಲ್ಲ ಏನೇನ್ ಮಾಡಿದ್ರು ಅಡ್ಗೆ ಏನೇನ್ ಆಗಿತ್ತು, ಹೆಂಗ್ ಗೈಡ್ ಮಾಡೋದ್ರಿ ನೀವು ರಿಯಲ್ ಲೈಫ್ ಅಲ್ಲಿ ಹಿಂಗಾದ್ರೆ ಹೆಂಗೆ ಅಂತ. ಇನ್ನು 20 ವರ್ಷ ಅಲ್ವಾ, ಕಲ್ತ್ಕತ್ತಲ್ ಬಿಡಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಮುದ್ದು ಸೊಸೆ ಮುದ್ದಾದ ಜೋಡಿ ಕರ್ನಾಟಕ ತುಂಬಾ ಮನೆ ಮಾತಾಗ್ಲಿ, ಇನ್ನಷ್ಟು ಯಶಸ್ಸು ಸಿಗ್ಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್ ಬಾಯ್. ಎಸ್ ನೋಡಿದ್ರಲ್ಲ ಮುದ್ದು ಸೊಸೆಯ ಮುದ್ದಾದ ಮಾತುಕತೆನ, ಹಾಗೇನೆ ತ್ರಿವಿಕ್ರಮ್ ಅವರು ಜೊತೆಯಾದ್ರು. ಸೊ ಈ ಮಾತುಕತೆ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.